ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ರೆಸಿಪಿಯಾಗಿ ಬರ್ತಾ ಇದ್ದೇನೆ. ಅಂದ್ರೆ ಎಲ್ಲ ಕೂಡ ಫಿಶ್ ಇಂದಲೇ ಮಾಡಿದಂತಹ ರೆಸಿಪಿ. ಅಂದ್ರೆ ಇವತ್ತಿನ ಲಂಚಿಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲಾ ಟೈಪ್ ಅದು ಕೂಡ ಫಿಶ್ ಅದ್ದು ಬೇರೆ ಬೇರೆ ಟೈಪ್ ಅದ್ದು ಫಿಶ್ ಅದ್ದು ರೆಸಿಪಿ ಮಾಡಿ ತೋರಿಸಿದ್ದೇನೆ. ಸೊ ಎಲ್ರು ಕೂಡ ವಿಡಿಯೋ ಬಿಗಿನಿಂಗ್ ಇಂದ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿ ನೋಡ್ಬೇಡಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಸೊ ಇದು ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್. ಇದರದ್ದು ಕೂಡ ನಾ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಈಗ ನಾನು ನೋಡಿ ಒಂದು 20 ಅಷ್ಟು ಕೆಂಪು ಮೆಣಸು ತಗೊಂಡಿದ್ದೇನೆ. ಒಂದು 15 to 20 ಇದನ್ನ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇಟ್ಟಿದ್ದೇನೆ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಈ ಮೆಣಸನ್ನ ನೀವು ಬಾಯ್ಲ್ ಮಾಡ್ಬೋದು, ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಇಟ್ಟು ಬಾಯ್ಲ್ ಮಾಡ್ಬೋದು. ನಾನಿದು ಬಿಸಿ ನೀರಿಗೆ ಹಾಕಿ ಒಂದು 10 minutes ಆದ ನಂತರ ಇದನ್ನ ನಾನೊಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನ ಸೇರಿಸ್ತೇನೆ. ನೋಡಿ ಈಗ ತೋರಿಸ್ತಾ ಇದ್ದೇನೆಲ್ಲ, ಇದು ಕೂಡ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿ ನಾನು ಹಾಕಿರುವಂಥದ್ದು. ಮತ್ತೆ ಒಂದು 5 to 6 ಬೆಳ್ಳುಳ್ಳಿಯ ಎಸಳು. ಅದರ ಹೊರಗಿನ ಹೊರಗಿನ ಸಿಪ್ಪೆ ತೆಗಿಬೇಕು ಅಂತ ಇಲ್ಲ, ಹಾಗೆ ಹಾಕ್ಬೋದು. ಮತ್ತೆ 1 tablespoon ಅಷ್ಟು ವಿನಿಗರ್. ಇದು ವಿನಿಗರ್ ಇಲ್ಲ ಅಂತ ಹೇಳಿದ್ರೆ ನೀವು ಲಿಂಬೆಯದ್ದು ಜ್ಯೂಸ್ ಉಂಟಲ್ಲ ಅದನ್ನು ಕೂಡ ಹಾಕ್ಬೋದು. ಒಂದು 2 tablespoon ಅಷ್ಟು ಹಾಕಿ ಮತ್ತೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಉಪ್ಪು ಕೂಡ ಸೇರಿಸಿ ಎಲ್ಲ ಕೂಡ ಒಟ್ಟಿಗೆ ಬ್ಲೆಂಡ್ ಮಾಡಬೇಕು. ಇದು ಒಂದು ಟೈಪ್ ಅದ್ದು ಫಿಶ್ ಫ್ರೈ ಮಾಡ್ಲಿಕ್ಕೆ ಇರುವಂತದ್ದು. ಸೊ ನಾನು ಅದು ಹೇಗೆ ಅಂತ ತೋರಿಸ್ತೇನೆ. ಸೊ ಇದನ್ನ ನಾವು ತುಂಬಾ ಫೈನ್ ಪೇಸ್ಟ್ ಬೇಡ, ನಾರ್ಮಲ್ ಪೇಸ್ಟ್ ಮಾಡಿ. ನನ್ನ ವಿಡಿಯೋ ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಯೂಟ್ಯೂಬ್ ನಮ್ಮ ವಿಡಿಯೋ ರೆಕಮೆಂಡ್ ಮಾಡ್ತದೆ, ನೀವು ಹಾಗೆ ನೋಡಿದ್ರೆ ರೆಕಮೆಂಡ್ ಮಾಡೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಈಗ ನಾನು ಬೆಂಡೆಕಾಯಿ ಅದೊಂದು ಪಲ್ಯ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ನಾನೆಲ್ಲ ಬೆಂಡೆಕಾಯಿಯನ್ನು ವಾಶ್ ಮಾಡಿ ಚಂದ ಕಟ್ ಮಾಡಿದ್ದೇನೆ. ಅದಕ್ಕೆ ಒಂದು ಟೊಮೆಟೊ ಮತ್ತೆ ಒಂದು ಆನಿಯನ್ ಹಾಕಿದ್ದೇನೆ. ಮತ್ತೆ ಒಂದು ಪೊಟ್ಯಾಟೊ ಕೂಡ ಆಡ್ ಮಾಡಿದ್ದೇನೆ. ಪೊಟ್ಯಾಟೊ ಹಾಕಿದ್ರೆ ಅದು ತುಂಬಾ ಟೇಸ್ಟಿಯಾಗಿರ್ತದೆ, ಅದಕ್ಕಾಗಿ ಪೊಟ್ಯಾಟೊ ಆಡ್ ಮಾಡಿದ್ದೇನೆ. ಸೊ ಯಾರಿಗೆ ಪೊಟ್ಯಾಟೊ ಬೇಡ ಅವರು ಸ್ಕಿಪ್ ಮಾಡ್ಬೋದು. ಬೆಂಡೆಕಾಯಿ ಯಾವಾಗ್ಲೂ ಸಾಫ್ಟ್ ಆಗಿರ್ತದಲ್ಲ, ಅದಕ್ಕಾಗಿ ಅದನ್ನ ನಾವು ಫಸ್ಟ್ ಆಯಿಲ್ ಹಾಕಿ ಅದನ್ನ ಮೊದಲು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ನಮಗೆ ಅದಷ್ಟು ಲೋಳೆ ಲೋಳೆ ಆ ತರ ಸಿಗ್ತದಲ್ಲ, ಆ ಟೈಪ್ ಸಿಗುದಿಲ್ಲ, ಸ್ವಲ್ಪ ಕರುಕುರುವಾಗಿ ಸಿಗ್ತದೆ. ಅದಕ್ಕಾಗಿ ಫಸ್ಟಿಗೆ ನಾವು ಯಾವಾಗ್ಲೂ ಬೆಂಡೆಕಾಯಿಯನ್ನ ಆಯಿಲ್ ಅಲ್ಲಿ ಫ್ರೈ ಮಾಡಿ ಆ ನಂತರ ನಾವು ಟೊಮೆಟೊ, ನೀರುಳ್ಳಿ ಅದೆಲ್ಲ ಆನಿಯನ್ ಉಂಟಲ್ಲ ಅದೆಲ್ಲ ಸೇರಿಸಿ ಮತ್ತೆ ಮಾಡಬೇಕು. ಅದು ಒಂದು ಟ್ರಿಕ್ಸ್ ಇವತ್ತಿನ ಈ ರೆಸಿಪಿಯಲ್ಲಿ. ನಾವು ಯಾವಾಗ್ಲೂ ಖಾಲಿ ಫಿಶ್ ಮತ್ತೆ ಚಿಕನ್ ಅದು ತಿಂದ್ರೆ ನಮಗೆ ಬಾಡಿಗೆ ಬೇಕಾದಂತಹ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ಸ್ ಎಲ್ಲ ಸಿಗುದಿಲ್ಲ. ಫಿಶ್ ಅಲ್ಲಿ ಆಲ್ಮೋಸ್ಟ್ ಸಿಗ್ತದೆ, ನಾವು ಅದಕ್ಕಾಗಿ ತರಕಾರಿ ಕೂಡ ಯೂಸ್ ಮಾಡಬೇಕು. ಸೊ ಈಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಹಾಕಿ ನಾನು ಇದಕ್ಕೆ ಒಗ್ಗರಣೆ ಮಾಡಿಯೇ ಮಾಡ್ತಾ ಇದ್ದೇನೆ. ಒಗ್ಗರಣೆ ಮಾಡಿದ್ರೆ ಮತ್ತೆ ನಾವು ಒಗ್ಗರಣೆ ಕೊಡುವ ಅಗತ್ಯ ಬರುವುದಿಲ್ಲ. ಈಗ ನಾನು ಅದಕ್ಕೆ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಕಿ ಒಗ್ಗರಣೆ ಕೊಟ್ಟು ಆನಂತರ ನಾನಿದ ಬೆಂಡೆಕಾಯಿಯನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ತೇನೆ. ಸ್ವಲ್ಪ ಅದು ಬಾಡುವ ತನಕ ಫ್ರೈ ಮಾಡಿ. ಅಂದ್ರೆ ತುಂಬಾ ಹಾಗೆ ಫ್ರೈ ಮಾಡುದು ಅಂತ ಹೇಳಿದ್ರೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಹಾಗೆ ಮಾಡೋದಲ್ಲ, ಸ್ವಲ್ಪ ಆಯಿಲ್ ಮಿಕ್ಸ್ ಆಗ್ಲಿ ಅಷ್ಟೇ. ಈಗ ಟೊಮೆಟೊ ಮತ್ತೆ ಆನಿಯನ್ ಕೂಡ ಹಾಕಿದ್ದೇನೆ, ಪೊಟ್ಯಾಟೊ ಕೂಡ ಒಟ್ಟಿಗೆ ಹಾಕ್ತೇನೆ. ಈಗ ನಾನು ಇದು ಅಂದ್ರೆ ಇದಕ್ಕೆ ನೀವು ಸ್ಕಿಪ್ ಮಾಡಬಹುದು, ಟೊಮೆಟೊ ಮತ್ತೆ ಆನಿಯನ್, ಪೊಟ್ಯಾಟೊ ಎಲ್ಲ ಕೂಡ ಸ್ಕಿಪ್ ಮಾಡಬಹುದು. ಖಾಲಿ ನೀವು ಬೆಂಡೆಕಾಯಿ ಹಾಕಿ ಅದಕ್ಕೆ 1 tablespoon ಅಷ್ಟು ನಾವು ಆಲ್ರೆಡಿ ಕಡ್ದಿರ್ತೇವಲ್ಲ ರೆಡ್ ಮೆಣಸದ್ದು ಮಸಾಲೆ, ಅದನ್ನ ನಾವು 1 tablespoon ಹಾಕಿ ಫುಲ್ ಫ್ರೈ ಮಾಡ್ತಾ ಇರ್ಬೇಕು. ನೀರೆಂತ ಸೇರಿಸುದು ಬೇಡ. ಮತ್ತೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಟರ್ಮರಿಕ್ ಪೌಡರ್ ಹಾಕ್ಬಹುದು. ಹಾಕಿ ಫುಲ್ ಕಂಪ್ಲೀಟ್ ಆಗಿ ನೀವು ಫ್ರೈ ಮಾಡ್ಬೇಕು, ಡ್ರೈ ಆಗುವ ತನಕ. ತುಂಬಾ ಟೇಸ್ಟಿಯಾಗಿರ್ತದೆ, ಇದನ್ನು ಒಮ್ಮೆ ಟ್ರೈ ಮಾಡಿ. ಇವಾಗ ನಾನು ಮಾಡ್ತಾ ಇರೋದು ಇದಲ್ಲ, ನಾನಿದು ಎಲ್ಲ ನಾರ್ಮಲ್ ಹೀಗೆ ಎಲ್ಲ ಹಾಕಿ ಈಗ 1 tablespoon ಅಷ್ಟು ಅದೇ ಕೆಂಪು ಮೆಣಸಿನ ಮಸಾಲೆಯನ್ನು ಕೂಡ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ಅಂತ ಹಾಕುದಿಲ್ಲ, ಖಾಲಿ ಕೆಂಪು ಮೆಣಸು ಮಾತ್ರ ಹಾಕಿ ಮಿಕ್ಸ್ ಮಾಡುವಂತದ್ದು. ಸೊ ಈಗ ತೆಂಗಿನಕಾಯಿ ಕೆಲವರಿಗೆಲ್ಲ ಇರುವುದಿಲ್ಲ, ಅಂತವರಿಗೆ ಇದು ತುಂಬಾ ಒಳ್ಳೇದು. ಅಂದ್ರೆ ಇದು ತುಂಬಾ ಟೇಸ್ಟಿಯಾಗಿರ್ತದೆ ಹೀಗೆ ಮಾಡಿದ್ರೆ. ತೆಂಗಿನಕಾಯಿ ಹಾಕುವ ಅವಶ್ಯಕತೆನೇ ಬರುದಿಲ್ಲ ಇದಕ್ಕೆ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮತ್ತೆ ಎಲ್ರೂ ಕೂಡ ನಂಗೆ
ಯೂಟ್ಯೂಬ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಂತ ಉಂಟು, ಅದರಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಅನ್ನ. ನೀವು ಬೇರೆ ಎಲ್ಲಿ ಸಹ ಮಾಡಬೇಡಿ, ಹಂಗೆ ತುಂಬಾ ಬೇರೆ ಕಡೆಯಿಂದ ವಾಟ್ಸಪ್ ಅಲ್ಲಿ ಎಲ್ಲ ಮಾಡ್ತೀರಾ. ದಯವಿಟ್ಟು ಯೂಟ್ಯೂಬ್ ಅದ್ದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಬೀನ್ಸ್ ಅದ್ದು ಪಲ್ಯ, ಬೀನ್ಸ್ ಅದು ನಾರ್ಮಲ್ ಪಲ್ಯ, ನಾವು ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ತೇವಲ್ಲ, ಅದೊಂದು ಮಾಡ್ತಾ ಇದ್ದೇನೆ. ಸೊ ಇದು ರೆಸಿಪಿ ಎಲ್ರಿಗೂ ಗೊತ್ತಿರ್ತದೆ, ಬಟ್ ನಾನು ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿಯಲ್ಲಿ ಇದನ್ನು ಕೂಡ ಆಡ್ ಮಾಡಿದ್ದೇನೆ. ಸೊ ಅದಕ್ಕಾಗಿ ನಾನು ವಿಡಿಯೋದಲ್ಲಿ ಇದನ್ನು ಕೂಡ ಹಾಕಿದ್ದೇನೆ ಅಷ್ಟೇ. ಈಗ ಬೀನ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಸಹ ಹಾಗೆ ಒಂದು ಆನಿಯನ್, ಒಂದು ಟೊಮೆಟೊ, ಮತ್ತೆ ಗ್ರೀನ್ ಚಿಲ್ಲಿ ಹಾಕಬೇಕು. ಅದನ್ನೆಲ್ಲ ಒಟ್ಟಿಗೆ ಬೇಯಿಸಿದ್ರೆ ಆಯ್ತು. ಬೇಯಿಸಿದ ನಂತರ ನಾವು ಒಗ್ಗರಣೆ ಕೊಡುದಾದ್ರೆ ಒಗ್ಗರಣೆ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ತೆಂಗಿನ ತುರಿಯನ್ನ ಹಾಕಿ, ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಬೇಕು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡಿದ್ರೆ ಪಲ್ಯ ರೆಡಿ ಆಗ್ತದೆ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಕೂಡ ಆಡ್ ಮಾಡಿದ್ದೇನೆ. ಒಂದು ವಿಸಿಲ್ ಮಾಡಿದ್ರೆ ಸಾಕು. ಮತ್ತೆ ನಿಮ್ಮ ಕುಕ್ಕರ್ ಅದ್ದು ಅಂದ್ರೆ ಎರಡಂತೂ ಬೇಡ, ಒಂದು ಅಥವಾ ಒಂದು ಆಗುವುದಕ್ಕಿಂತ ಮೊದಲೇ ಆಫ್ ಮಾಡಬೇಕು. ತರಕಾರಿ ತುಂಬಾ ಬೇಯದಿದ್ರೆ ಒಳ್ಳೇದು. ಇನ್ನು ನಾನೊಂದು ಫಿಶ್ ಅದು ಸಾರು, ಅದಕ್ಕಾಗಿ ಕೆಂಪು ಮೆಣಸು ಒಂದು 13 ತಗೊಂಡಿದ್ದೇನೆ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ, ಮತ್ತೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತೆ ಒಂದು ಅರ್ಧ ತೆಂಗಿನ ತೆಂಗಿನ ತುರಿ, ಇಷ್ಟ ಹಾಕಿದ್ದೇನೆ. ಇದು ನೀವು ಕ್ವಾಂಟಿಟಿಗೆ ಅನುಸಾರವಾಗಿ ಚೇಂಜ್ ಮಾಡ್ಬೋದು, ಹೆಚ್ಚು ಜನ ಇದ್ರೆ ಹೆಚ್ಚು ಹಾಕ್ಬೋದು. ಹಾಗೆ ನೋಡಿ ಹುಳಿ ಎಷ್ಟು ಹಾಕಿದ್ದೇನೆ ಅಂತ. ಹುಳಿ ಮಸ್ಟ್ ಇದಕ್ಕೆ. ಹುಳಿ ಹಾಕದಿದ್ರೆ ಅದು ಕಡಿಮೆ ಆದ್ರೆ ಒಳ್ಳೇದಾಗುದಿಲ್ಲ ಸಾರು. ಸೊ ಇದು ಮ್ಯಾಂಗ್ಳೂರ್ ಕಡೆ ಎಲ್ಲ ಈ ರೀತಿ ಮಾಡೋದು. ಮತ್ತೆ ಕೇರಳ ಅಲ್ಲೆಲ್ಲ ಮೀನು ಸಾರು ಹೀಗೆ ಮಾಡುವಂತದ್ದು. ಇದಕ್ಕೆ ನಾನೊಂದು 3 ಗಾರ್ಲಿಕ್ ಅದು ಎಸಳು ಕೂಡ ಹಾಕಿದ್ದೇನೆ, 3. ನೋಡಿ ಪಲ್ಯ ಈ ರೀತಿ ಸಿಂಪಲ್ ಇದು, ಮತ್ತೆ ಹೆಲ್ದಿ ಕೂಡ. ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇಡ. ಸೊ ಇದು ಇನ್ನು ಮಾಂಜಿ. ಇದು ಫ್ರೈಗೆ ಇರುವಂತದ್ದು. ಸೊ ಮಾಂಜಿ ಹೀಗೆ ಫುಲ್ ತಂದು ಹೀಗೆ ಫ್ರೈ ಮಾಡ್ತಾ ಇರೋದು. ಅದನ್ನ ವಾಶ್ ಮಾಡಿ ಕ್ಲೀನಿಂಗ್ ಮಾಡಿ ತರ್ಲಿಲ್ಲ. ಸೊ ಹಾಗೆ ನಾನು ಈ ರೀತಿ ಕಟ್ ಮಾಡಿ ತಂದಿದ್ದೇವೆ, ಆದ್ರೆ ಸಣ್ಣ ಕಟ್ಟಲ್ಲ, ಸ್ಲೈಸ್ ಆಗಿ ಮಾಡ್ಲಿಲ್ಲ, ಕ್ಲೀನ್ ಮಾಡಿ ಮಾತ್ರ ತಂದದ್ದು. ಮತ್ತೆ ಎಟ್ಟಿ ಉಂಟಲ್ಲ, ಎಟ್ಟಿಯದ್ದು ಪ್ರಾನ್ಸ್ ಅದು ಗೀ ರೋಸ್ಟ್. ಇದು ಫ್ರೆಶ್ ಫಿಶ್. ಇದು ಕಂಟೈನರ್ ಉಂಟಲ್ಲ, ಇದು ನೀವು ಒಂದು ವೇಳೆ ನೀವು ಸ್ವಲ್ಪ ದಿವಸ ಮೊದಲು ತಂದಿಟ್ರೆ, ನೀವು ಇಂಥ ಕಂಟೈನರ್ ಅಲ್ಲಿ ಹಾಕಿಟ್ರೆ ಫ್ರೆಶ್ ಆಗಿರ್ತದೆ. ಇದು ಮಾತ್ರ ನಾವು ಇವತ್ತು ಮಾರ್ನಿಂಗ್ ತಗೊಂಡದ್ದು, ಮಧ್ಯಾಹ್ನ ಲಂಚಿಗೆ ಮಾರ್ನಿಂಗ್ ತಗೊಂಡು ಬಂದಿರುವಂತದ್ದು. ಸೊ ಇಂಥ ಕಂಟೈನರ್ ಅಲ್ಲಿ ಹಾಕಿಟ್ರೆ ಫ್ರೆಶ್ನೆಸ್ ಕೂಡ ಹೋಗುದಿಲ್ಲ. ಸೊ ನೋಡಿ, ಈಗ ನಾನು ಫಿಶ್ ಕರಿಗೆ ಒಂದು ಫ್ರೈ ಅದು ಸಹ ವಾಶ್ ಮಾಡಿಟ್ಟೆ, ಮತ್ತೊಂದು ಕರಿ ಮಾಡ್ಲಿಕ್ಕೆ, ಮತ್ತೆ ಗೀ ರೋಸ್ಟಿಗೆ, ಮತ್ತೆ 2 ಟೈಪದ್ದು ಫ್ರೈ ಮಾಡ್ತಾ ಇದ್ದೇನೆ. ಒಂದು ಮಸಾಲೆ ಬಾಯ್ಲ್ ಮಾಡಿದ್ದು, ಮತ್ತೊಂದು ಪೌಡರ್ ಅಲ್ಲಿ ಹಾಕಿ. ಸೊ ಅದು ನಾನು ತೋರಿಸ್ತೇನೆ. ಮತ್ತೆ ಇದು ಮಾಂಜಿ ವಾಶ್ ಮಾಡಿದ ನಂತರ ಮತ್ತೆ ಅಂಜೆಲು ಕೂಡ ವಾಶ್ ಮಾಡ್ಲಿಕ್ಕೆ ಉಂಟು. ಮತ್ತೊಂದು ಸಣ್ಣ ನಂಗುಂಟು, ಅದು ಸಾರಿಗೆ ತುಂಬಾ ಟೇಸ್ಟ್ ಆಗ್ತದೆ. ಮಾತ್ರ ಅದ್ರದ್ದು ಸ್ಕಿನ್ ತೆಗಿಲಿಕ್ಕೆ ತುಂಬಾ ಕಷ್ಟ ಉಂಟು, ಸಣ್ಣದು. ನಾವು ಉಗುರೆಲ್ಲ ಇಲ್ಲದಿದ್ರೆ ಅದನ್ನ ತೆಗಿಯುವುದು ಭಾರಿ ಕಷ್ಟ. ಕೆಲವರು ಹಾಗೆ ಹಾಕ್ತಾರೆ, ಬಟ್ ತೆಗಿಯದಿದ್ರೆ ಕೆಲವರಿಗೆ ಆಗ್ತದೆ. ಮತ್ತೆ ನಾವೆಲ್ಲ ಅದು ನಮಗೆ ಒಂಥರ ಆಗ್ತದೆ. ಹಾಗೆ ನಾನು ಅದರ ಸ್ಕಿನ್ ಎಲ್ಲ ತೆಗ್ದೇನೆ. ಅಂದ್ರೆ ಅದರ ತಲೆಯನ್ನು ಸ್ವಲ್ಪ ಹೆಚ್ಚು ಕಟ್ ಮಾಡಿ ತೆಗ್ದಿರುವಂತದ್ದು. ಅಂದ್ರೆ ಒಂದು ಸಣ್ಣದೇ ಇರುವುದು, ಅದು 1 ಇಂಚಷ್ಟು ಉಂಟು. ಅದ್ರಲ್ಲಿ ಒಂದು ಅರ್ಧ ತಲೆ ಹೋದ್ರೆ ಮತ್ತೆ ಅಷ್ಟೇ ಉಳಿದು. ಅದು ತುಂಬಾ ಟೇಸ್ಟ್, ತುಂಬಾ ರೆಡ್ ಆಗಿತ್ತು. ಸೊ ಇದು ಫ್ರೈಗೆ ನಾನು ಈಗ ವಾಶ್ ಮಾಡ್ತಾ ಇರೋದು, ಫ್ರೈಗೆ. ಇನ್ನು ಅಂಜಲು ಕೂಡ ಫ್ರೈಗೆನೆ. 2 ಟೈಪದ್ದು ಫ್ರೈ ಅಂತ ಹೇಳಿದ್ನಲ್ಲ. ಸೊ ನೋಡಿ, ಇದು ಮಾಂಜಿ ಇದು ನಾನು ಬಾಯ್ಲ್ ಮಾಡಿ ಬ್ಲೆಂಡ್ ಮಾಡಿ ಇಟ್ಟಿದ್ನಲ್ಲ ಆ ಮಸಾಲೆಗೆ ಇನ್ನು ಹಾಕುವಂಥದ್ದು. ಇನ್ನು ಅಂಜಲ್ ಫ್ರೈ ಹುಡಿಯಲ್ಲಿ ಮಾಡುದು. ಇದು ತುಂಬಾ ಟೈಮ್ ತಗೊಳ್ಳೋದು ವಾಶ್ ಮಾಡ್ಲಿಕ್ಕೆ. ಮತ್ತೆ ಮಾಡ್ಲಿಕ್ಕೆ ಈಸಿ, ಕುಕ್ಕಿಂಗ್ ಎಲ್ಲ ಈಸಿ ಉಂಟು, ವಾಶ್ ಮಾಡೋದೇ ತುಂಬಾ ಕೆಲಸ. ಅದನ್ನು ಕಟ್ ಮಾಡಿ ತಂದ್ರೆ ಕೂಡ ಅದನ್ನು ಕ್ಲೀನಿಂಗ್ ಉಂಟಲ್ಲ, ಅದೆಷ್ಟು ಹೊತ್ತು ಮಾಡಿ, ಒಂದು ಅರ್ಧ ಗಂಟೆ ನಾವು ಕ್ಲೀನ್ ಮಾಡಿ ತಂದದ್ದ ಫಿಶ್ ಅನ್ನು ವಾಶ್ ಮಾಡ್ಲಿಕ್ಕೆ ಉಂಟು. ಅಷ್ಟೊತ್ತು ಟೈಮ್ ತಗೊಳ್ತದೆ. ಮತ್ತೆ ನಾವು ಕ್ಲೀನ್ ಮಾಡ್ತಿದ್ರೆ 1-2 ಗಂಟೆ ಎಲ್ಲ ಬೇಕು ಒಂದು ಟೈಪ್ ಅದು ಮಾಡ್ಲಿಕ್ಕೆ. ಇದೀಗ 4-5 ಮಾಡುವಾಗ ಒಂದು 2-3 ಗಂಟೆ ಹೇಗೂ ಅದ್ರಲ್ಲಿ ವೇಸ್ಟ್ ಆಗಿದೆ. ಅಷ್ಟು ಟೈಮ್ ತಗೊಳ್ತದೆ, ಅಂದ್ರೆ ವಾಶ್ ಮಾಡಿ ಒಂದೊಂದೇ ವಾಶ್ ಮಾಡಿ ತೆಗಿಬೇಕಾದ್ರೆ. ಇನ್ನು ಇದು ಇಷ್ಟೇ ಇರುವಂತದ್ದು. ಇದೀಗ ಅಂಜಲ್ ವಾಶ್ ಮಾಡ್ತಾ ಇರೋದು. ಇನ್ನೂ ಇರೋದು ಅದು ಎಷ್ಟು ಸಣ್ಣದು ನೋಡಿ.
ಇದು ವಿಡಿಯೋ ಸ್ವಲ್ಪ ಬ್ಯಾಕದ್ದು. ಆವಾಗ ಸ್ವಲ್ಪ ಅಂಜಲಿಗೆ, ಮಾಂಜಿಗೆಲ್ಲ ಸ್ವಲ್ಪ ಕಡಿಮೆ ರೇಟ್ ಇತ್ತು. ಈಗ 1000 ಎಬೋ ಆಗಿದೆ. ಒಂದು ಟೈಮಲ್ಲಿ ತುಂಬಾ ಕಡಿಮೆ. 250, 200, 250 ಅಷ್ಟಕ್ಕೆ ಅಂಜಲ್ ಮತ್ತೆ ಮಾಂಜಿ ಸಿಗ್ತಾ ಇತ್ತು. ಮೊದ್ಲು ಕೂಡ ಹಾಗೆ ತುಂಬಾ ರೇಟ್ ಇತ್ತು ಅದು. ಇವಾಗ ಈಗ ಯಾಕೆ ಅದು ಸೀಸನ್ ಅಲ್ಲಿ ಕಡಿಮೆ ಆದದ್ದು ಗೊತ್ತಿಲ್ಲ. ಅದ್ರದ್ದು ತುಂಬಾ ಫಿಶ್ ಅದೇ ಸಿಕ್ತಿತ್ತು ಕಾಣ್ತದೆ ಹಾಗೆ. ಮತ್ತೆ ಇದು ನೋಡಿ ನಂಗೆ ಇದು ತುಂಬಾ ಸಣ್ಣದು. ಈಗ ಎಲ್ಲದಕ್ಕೂ ಸಹ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಗಿದೆ. ಮಾಂಜಿಗೆ 600 ಈಗ, ಮತ್ತೆ ಅಂಜಲಿಗೆ 1100 ಹಾಗೆಲ್ಲ ಉಂಟು. ಈಗ ಸ್ವಲ್ಪ ಕಡಿಮೆಗೆ ಸಿಗುದು ಬಂಗುಡೆ ಮತ್ತೆ ಬೂತಾಯಿ. ಬೂತಾಯಿ ಈ ಸಾರಿ ಸ್ವಲ್ಪ ಕಡಿಮೆ ಉಂಟು, ಇಲ್ಲದಿದ್ರೆ ಬೂತಾಯಿಗೆ ಸಹ ತುಂಬಾ ರೇಟ್ ಜಾಸ್ತಿ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ 300 ಎಲ್ಲ ಇತ್ತು, ಇವಾಗ 120ಗೆಲ್ಲ ಸಣ್ಣದು ಸಿಗ್ತದೆ. ನೋಡಿ ಇದೆಲ್ಲ ಕೂಡ ವಾಶ್ ಮಾಡಿ ಆಯ್ತು. ಈಗ ನಾನು ಬ್ಲೆಂಡ್ ಮಾಡಿಟ್ಟಂತಹ ಮಸಾಲೆ ಇದು ನಾನು ಮಾಡುದು ಅಂಜಲಿಗೆ, ಸಾರಿ ಅಂಜಲ್ ಅಲ್ಲ, ಮಾಂಜಿ ಇದ್ರಲ್ಲಿ ನಾನು ಫುಲ್ ಅದಕ್ಕೆ ಒಂದು ಆ, ಇದು ಹಾಕ್ತೇನೆ ಮೇಲೆ, ಫಿಶ್ ಅದು ಮಸಾಲೆ ಮೇಲೆ ಫಿಶ್ಗೆಲ್ಲ ಹಾಕ್ತೇನೆ. ಅದು ಸ್ವಲ್ಪ ಮಸಾಲೆ ಎಳ್ಕೊಳ್ಳುದಲ್ಲ, ತುಂಬಾ ಕಡಿಮೆ, ಅಂದ್ರೆ ತುಂಬಾ ಹೊತ್ತು ಬೇಕಾಗ್ತದೆ. ಅದು ಸ್ವಲ್ಪ ತಿಕ್ಕಾಗಿ ಉಂಟು ಹಾಗೆ, ಅಂದ್ರೆ ನಾವು ಸ್ಲೈಸ್ ಕಟ್ ಮಾಡಿದ್ರು ಕೂಡ ಅದು ಸ್ವಲ್ಪ ತಿಕ್ಕಲ್ಲ ಒಳಗಡೆ, ಅಷ್ಟೊಂದು ಎಳ್ಕೊಳ್ಳೋದಿಲ್ಲ. ಈಗ ಪುನಃ ನಾನು ಸ್ವಲ್ಪ ಸಾಲ್ಟ್ ಟೇಸ್ಟ್ ನೋಡಿ, ಸ್ವಲ್ಪ ಸಾಲ್ಟ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಪುನಃ ಹಾಕಿದ್ದೇನೆ ಇದಕ್ಕೆ. ಈಗ ಇದು ಮಾಂಜಿ ಹೀಗೆ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಹೊರಗೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕು ಅಂತ ಇಲ್ಲ, ಬೇಕು ಅಂತ ಹೇಳಿದ್ರೆ ಇಡ್ಬಹುದು, ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಇಟ್ರೆ ಆಗ್ತದೆ, ಎಂತ ಆಗುದಿಲ್ಲ. ಹೊರಗಡೆ ಕೂಡ ಅದು ಮಸಾಲೆ ಎಲ್ಲ ಹಿಡ್ಕೊಳ್ತದೆ. ಸೊ ಎಲ್ಲ ಕೂಡ ಒಂದೊಂದಾಗಿ ನಾನು ಎಲ್ಲ ಮಸಾಲೆಯನ್ನ ಮಿಕ್ಸ್ ಮಾಡಿ ಇಡ್ತೇನೆ. ಇದು ಫ್ರೈ ಮಾಡೋದು ಡೀಪ್ ಫ್ರೈ ಮಾಡೋದಲ್ಲ, ಶಾಲೋ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿದ್ರೆ ಇದ್ರದ್ದು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹೋಗ್ತದೆ, ಸೊ ಮತ್ತೆ ಅದು ಒಳ್ಳೇದಾಗುದಿಲ್ಲ, ವೈಟ್ ವೈಟ್ ಕಾಣ್ತದೆ. ಇದು ಸ್ವಲ್ಪ ತುಂಬಾ ಡ್ರೈ ಮಾಡಿ ಫ್ರೈ ಮಾಡ್ಲಿಕ್ಕೆ ಕೂಡ ಇಲ್ಲ ಇದು. ಅಂದ್ರೆ ಸ್ವಲ್ಪ ಒಮ್ಮೆ ಫಸ್ಟಿಗೆ ಒಂದು ಲೋ ಫ್ಲೇಮ್ ಅಲ್ಲಿ ಇಟ್ಟೇ ಮಾಡುವಂತದ್ದು. ನಮಗೆ ಗೊತ್ತಾಗ್ತದಲ್ಲ ಅದು ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಮಗುಚಿ ಹಾಕ್ಬೇಕು, ಅಷ್ಟೇ ಇರುವಂತದ್ದು ಇದು. ಮತ್ತೆ ಎಲ್ಲ ಫಿಶ್ ಫ್ರೈ ಮಾಡುವಾಗ ನಾವು ಕರಿ ಲೀವ್ಸ್ ಎಷ್ಟು ಯೂಸ್ ಮಾಡ್ತೇವೆ ಅಷ್ಟು ಟೇಸ್ಟ್ ಹೆಚ್ಚಿರ್ತದೆ. ಅಂದ್ರೆ ತಲೆಭಾಗಸಾಗಿ ಹೀಗೆ ಕಟ್ ಮಾಡಿ ಹಾಕಿದ್ದೇನೆ, ಅಂದ್ರೆ ಇದು ಸಾರಿಗೆಲ್ಲ ಅಷ್ಟು ಒಳ್ಳೇದಾಗುದಿಲ್ಲ, ಸ್ವಲ್ಪ ಟೇಸ್ಟ್ ಕಡಿಮೆ ಅಲ್ಲ, ಅಂದ್ರೆ ರುಚಿ ಇರುದಿಲ್ಲ. ಇದು ಚಪ್ಪೆ ಮೀನು ಸ್ವಲ್ಪ, ಹಾಗೆ ಇದು ಸಾರಿಗೆ ಒಳ್ಳೇದಾಗುದಿಲ್ಲ, ಫ್ರೈಯೇ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುಳಿ ಮುಂಚಿ ಉಂಟಲ್ಲ ಗಸಿ, ಹಾಗೆ ಮಾಡಿದ್ರೆ ಇದು ಒಳ್ಳೇದಾಗ್ತದೆ ಮಾಂಜಿ. ನೋಡಿ ಎಲ್ಲ ಒಂದೊಂದಕ್ಕೆ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಅಂಜಲಿಗೆ ನಾನು ಪೌಡರ್ ಹಾಕಿದ್ದು ಅಂತ ಹೇಳಿದಲ್ಲ, ಪೌಡರ್ ಇದು ನಾನು ಉಂಟಲ್ಲ, ಇದು ಸ್ವಲ್ಪ ಮಸಾಲೆ ಈಗ ಹಾಕಿದ್ದೇನೆ, ಆ ಮಸಾಲೆಯನ್ನ ಆಯಿಲಿಗೆ ಹಾಕಿ ಸ್ವಲ್ಪ ಅದರಲ್ಲೇ ಒಳ್ಳೆ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಾವೀಗ ಫ್ರೈ ಮಾಡ್ತೇವಲ್ಲ ಅದರ ಮೇಲೆಗೆ ಮತ್ತೆ ಸವರಿ ಇಡಬೇಕು, ಅದು ತುಂಬಾ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ನೋಡಿ ಈ ಫಿಶ್ ಫ್ರೈ ಮಸಾಲ ಹಾಕ್ತೇನೆ, ಇದಷ್ಟು ಒಳ್ಳೇದಿಲ್ಲ, ನಾನು ಇನ್ನೊಂದು ಬ್ರ್ಯಾಂಡ್ ಯೂಸ್ ಮಾಡ್ತೇನೆ, ಅದು ತುಂಬಾ ಒಳ್ಳೇದುಂಟು. ಈಗ ನಾನು ತೋರಿಸಿದ್ದೇನೆ, ಇದೆರಡು ಕೂಡ ಅಷ್ಟು ಟೇಸ್ಟ್ ಇಲ್ಲ. ಇನ್ನೊಂದು ಬ್ರ್ಯಾಂಡ್ ಉಂಟು, ಅದು ನೀವು ಯಾವ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ನಾನು ಅಲ್ಲಿ ಹಾಕ್ತೇನೆ, ಮತ್ತೆ ಎಲ್ಲಿ ಸಿಗ್ತದೆ ಅಂತ ಕೂಡ ಹೇಳ್ತೇನೆ. ಅದು ತುಂಬಾ ಒಳ್ಳೇದುಂಟು, ನಾವು ಮಾಡಿದಂತಹ ಮಸಾಲೆ ಹಾಗೆ ಇರ್ತದೆ. ಇದಕ್ಕೆ ಹಾಗೆ ಸ್ವಲ್ಪ ಸಾಲ್ಟ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಸಾಲ್ಟ್ ಬೇಕು ಅಂತ ಹೇಳಿದ್ರೆ ನೋಡಿಯೇ ಹಾಕಿ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಪ್ಷನಲ್, ಬೇಕು ಅಂತ ಹೇಳಿದ್ರೆ ಹಾಕಿ, ಯಾಕೆಂತ ಹೇಳಿದ್ರೆ ಅದು ನಾವು ಫ್ರೈ ಮಾಡುವಾಗ ಸ್ವಲ್ಪ ಕರಿಯುದು ಹೆಚ್ಚು ಅದು ಹಾಕಿದ್ರೆ. ಇದು ನೋಡಿ ಇದು ಅಂಜಲೆಲ್ಲ ಇದ್ರಲ್ಲೇ ನಾನು ಮಿಕ್ಸ್ ಮಾಡಿ ಇಡ್ತೇನೆ. ಅದು ಆ ಮಸಾಲೆ ಇನ್ನೊಂದು ಇರ್ತಿದ್ರೆ ಅದು ಇನ್ನೂ ಕೂಡ ಟೇಸ್ಟ್ ಆಗ್ತಿತ್ತು, ಅದಷ್ಟು ಟೇಸ್ಟ್. ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡಿ ಒಂದೊಂದೇ ನಾನು ಇಡ್ತೇನೆ. ಇದೀಗ ಸಾರು ಎಲ್ಲದು ಫೈನ್ ಆಗಿ ಇದಾಗಿದೆ, ಬ್ಲೆಂಡ್ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಮತ್ತೆ ಆನಿಯನ್ ಮತ್ತೆ ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್ ಇಷ್ಟೇ ಹಾಕುವಂಥದ್ದು. ಇದು ಟೊಮೆಟೊ ಮತ್ತೆ ಆನಿಯನ್ ಅನ್ನ ನಾವು ಕೈಯಲ್ಲೇ ಸ್ವಲ್ಪ ಹುಡಿ ಮಾಡಿ ಹಾಕ್ಬಹುದು, ಅಂದ್ರೆ ತುಂಬಾ ಹೊತ್ತು ಬಾಯಿಲ್ ಆಗುದು ಬೇಡ. ಅಂದ್ರೆ ಸ್ವಲ್ಪ ಹೊತ್ತು ಬಾಯಿಲ್ ಆದ ತಕ್ಷಣ ನಾವು ಫಿಶ್ ಹಾಕ್ಬೇಕು. ಆನಂತರ ತುಂಬಾ ಫಿಶ್ ಬೇಯಲಿಕ್ಕಿಲ್ಲ, ಬೇಯುವಂತ ಫಿಶ್ ಆದ್ರೆ ಆಗ್ತದೆ ಒಂದು 10 ಮಿನಿಟ್ಸ್ ಇಡ್ಬೋದು. ಸಾಫ್ಟ್ ಫಿಶ್ ಆದ್ರೆ ಒಂದು 5 ಮಿನಿಟ್ಸ್ ಕೂಡ ಬೇಡ. ಮತ್ತೆ ನಾವು ಯಾವಾಗ್ಲೂ ಕೂಡ ಆಯಿಲ್ ಬರುವ ತನಕ ಬಾಯ್ಲ್ ಮಾಡ್ಬೋದು. ಆಯಿಲ್ ಬಂದ್ರೆ ಮತ್ತೆ ಅದು ಫಿಶ್ ಕರಿ ಟೇಸ್ಟ್ ಆಗುದಿಲ್ಲ. ಆಯಿಲ್ ಬರುವುದಕ್ಕಿಂತ ಮೊದಲೇ ನಾವು ಆಫ್ ಮಾಡ್ಬೇಕು, ಆವಾಗ ಮಾತ್ರ ನಮಗೆ ಫಿಶ್ ಕರಿ ಟೇಸ್ಟ್ ಆಗುವಂತದ್ದು. ಮತ್ತೆ ಯಾವಾಗ್ಲೂ ಫಿಶ್ ಕರಿ ಮಾಡುವಾಗ ನಾವು ಮಾವಿನಕಾಯಿ ಹಾಕಿದ್ರೆ ತುಂಬಾ ಒಳ್ಳೇದು.
ಕಾಯಿ ಮಾವಿನಕಾಯಿ ಇರ್ತದಲ್ಲ ಈಗ ನಮಗೆ ಸೀಸನ್ ಅಲ್ಲ, ನಮಗೆ ಶಾಪಲ್ಲಿ ಎಲ್ಲ ಸಿಕ್ಕಿದ್ರೆ ಮಾರ್ಕೆಟಲ್ಲೆಲ್ಲ ಇದ್ರೆ ಅದು ಕೂಡ ಹಾಕ್ಬೋದು. ಅದು ಕೂಡ ಒಳ್ಳೇದಾಗ್ತದೆ. ಮತ್ತೆ ನಾವು ಇದು ಬಾಯ್ಲ್ ಆಗ್ತದಲ್ಲ, ಫಿಶ್ ಹಾಕಿದ ನಂತರ ನಾವು ಕಾಯಿ ಮೆಣಸು, ಕೊರಿಯಂಡರ್ ಲೀವ್ಸ್, ಕರಿ ಲೀವ್ಸ್ ಇಷ್ಟು ಹಾಕಿ ಮತ್ತೆ ಮುಚ್ಚಿಡ್ಬೇಕು. ಅಂದ್ರೆ ನಾನು ಮೊದಲೇ ಹಾಕಿದ್ದೇನೆ. ಹಾಗೆ ಹಾಕಿದ್ರೆ ಮಾತ್ರ ಅದರದ್ದು ಸ್ಮೆಲ್ ನಮಗೆ ಆ ಇದು ಈ ಸಾರಲ್ಲಿ ಕಂಪ್ಲೀಟ್ ಆಗಿ ಅದೇ ಇರ್ತದೆ. ಅದು ತುಂಬಾ ಟೇಸ್ಟ್ ಆಗ್ತದೆ ಹಾಗಿದ್ರೆ. ಅದಕ್ಕಾಗಿ ಯಾವಾಗ್ಲೂ ಕಾಯಿ ಮೆಣಸು ಲಾಸ್ಟಿಗೆ ಹಾಕ್ಬೇಕು. ಅಂದ್ರೆ ತುಂಬಾ ಬೇಯಬಾರದು, ಅದು ಗ್ರೀನ್ ಗ್ರೀನ್ ಇರ್ಬೇಕು. ಆವಾಗ ಅದ್ರದ್ದು ಸ್ಮೆಲ್ ಎಲ್ಲ ಅದ ರಾ ಸ್ಮೆಲ್ ಇರ್ತದಲ್ಲ ಅದೆಲ್ಲ ಸ್ಪ್ರೆಡ್ ಆಗಿರ್ತದೆ. ಇದು ಬೋಂಡಸ್. ಇದು ನೋಡಿ ರಿಂಗ್ ರಿಂಗ್ ಹೀಗೆ ಕಟ್ ಮಾಡ್ಬೇಕು. ಅದ್ರ ಹೊರಗಿನ ಒಂದು ಲೇಯರ್ ಇರ್ತದೆ, ಅದನ್ನ ತೆಗೆದು ಈ ರೀತಿ ಕಟ್ ಮಾಡ್ಬೇಕು. ಇದು ರೋಸ್ಟ್ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಂತ ಹೇಳಿದ್ರೆ ಇದ್ರದ್ದು ಫ್ರೈ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಗಸಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಆ ಸಾಸಿಯಾಗಿ ಕೂಡ ಚೈನೀಸ್ ಅಲ್ಲಿ ಕೂಡ ಇದು ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಚಿಲ್ಲಿ ಸಹ ಮಾಡ್ತೇವೆ ಇದ್ರದ್ದು. ಹೀಗೆ ಇದ್ರದ್ದು ತುಂಬಾ ಟೈಪ್ ಅದು ಮಾಡ್ಲಿಕ್ಕೆ ಆಗ್ತದೆ. ನೋಡಿ ಈ ರೀತಿ ಕಟ್ ಮಾಡಬೇಕು. ಹೀಗೆ ರಿಂಗ್ ಟೈಪಲ್ಲಿ ಕಟ್ ಮಾಡಿ ಮತ್ತೆ ಇದು ಫ್ರೈ ಎಲ್ಲ ಮಾಡುವಂಥದ್ದು. ಈಗ ನಾನು ಇದನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೊಗೊಂಡಿದ್ದೇನೆ. ಇದಕ್ಕೆ ಆನಿಯನ್ ಮತ್ತು ಟೊಮೆಟೊ ಹಾಕಿ ಒಳ್ಳೆ ಸಾಫ್ಟ್ ಬರುವ ತನಕ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಒಂದು ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೇನೆ. ಎಲ್ಲ ಒಟ್ಟಿಗೆ ಫ್ರೈ ಮಾಡಿ, ಅಂದರೆ ಇದು ನಾನು ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ವಿಶೇಷ ಅಂತ ಇಲ್ಲ. ಅದು ಫಿಶದ್ದು ಟೈಪಲ್ಲಿ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಅದಕ್ಕಾಗಿ ಇದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಈಗ ಇದಕ್ಕೆ ನಾನು ಹಾಕೋದು ಮಸಾಲೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಡ್ತೇವಲ್ಲ, ಕೊರಿಯಂಡರ್, ಚಿಲ್ಲಿ ಮತ್ತು ಹುಳಿ, ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಇದೆಲ್ಲ ಹಾಕಿ ನಾವೊಂದು ಮಸಾಲೆ ಮಾಡಿ ಫ್ರಿಜ್ಜಲ್ಲಿ ಇಡ್ತೇವೆ. ಅದು ತುಂಬ ಟೈಮ್ ಬರ್ತದೆ ಹಾಗೆ ಫ್ರೀಝರಲ್ಲಿ ಇಟ್ಟರೆ. ಸೊ ಅದನ್ನು ನಾನು ಇದಕ್ಕೆ ಸೇರಿಸುವಂಥದ್ದು. ಮತ್ತು ಅದು ತುಂಬ ಈಸಿ ಆಗ್ತದೆ. ಆವಾಗ ನಾವು ಗ್ರೈಂಡ್ ಮಾಡಿ ಇಡಬೇಕು ಅಂತಿಲ್ಲ, ಒಮ್ಮೆಲೆ ಮಾಡಿದರೆ ಒಂದು ತಿಂಗಳ ತನಕ ನಮಗೆ ಅದು ಎಂತ ಆಗೋದಿಲ್ಲ, ಹಾಗೆ ಫ್ರೆಶ್ ಆಗಿರ್ತದೆ. ಅದು ಮಾತ್ರ ಫ್ರೀಝರಲ್ಲಿ ಇಡಬೇಕು. ಮತ್ತು ಬೇಕು ಅಂತ ಹೇಳಿದರೆ ನಾವು 1 ಗಂಟೆ ಮೊದಲು ಹೊರಗಿಟ್ಟರೆ ಸಾಕಾಗ್ತದೆ. ಮತ್ತೆ ಇದು ಸಾಫ್ಟ್ ಆಗುವಾಗಲೇ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ, ಅದು ಮಸಾಲೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿಯದ್ದು ಸಾಸ್ ಕೂಡ ಹಾಕ್ತೇನೆ. ಅದು ಸ್ವಲ್ಪ ಸಾಸಿ ತರ ಇರ್ಲಿ ಅಂತೇಳಿ, ಜ್ಯೂಸಿ ತರ ಇರ್ತದೆ, ಅದಕ್ಕಾಗಿ ಹಾಕುವಂಥದ್ದು. ಅಂದ್ರೆ ಇದು ನಾನು ಚೈನೀಸಲ್ಲಿ ಮಾಡೋದಲ್ಲ, ಬಟ್ ಅದು ನಾನು ಆ್ಯಡ್ ಮಾಡಿದ್ರೆ ಅದರದ್ದು ಟೇಸ್ಟೇ ಚೇಂಜ್ ಇರ್ತದೆ. ಅಂದ್ರೆ ಹೆಚ್ಚು ನಾವು ಸ್ಕ್ವಿಡ್ ಬೋಂಡಾಸ್ ಎಲ್ಲ ಯೂಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಸಾಸ್ ಹಾಕಿದ್ರೆ ಒಳ್ಳೇದಾಗ್ತದೆ. ನಾನು ರೆಡ್ ಚಿಲ್ಲಿಯದ್ದು ಸಾಸ್ ಮಾತ್ರ ಹಾಕಿರೋದು, ಬೇರೆ ಯಾವುದು ಹಾಕ್ಲಿಲ್ಲ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಅದರದ್ದು ರಾ ಸ್ಮೆಲ್ ಹೋಗುವ ತನಕ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮತ್ತೆ ಅದು ಸೈಡಲ್ಲಿ ಆಯಿಲ್ ಎಲ್ಲ ಬಿಡ್ತದೆ. ಸೊ ಆಗ ಇದು ತುಂಬ ಟೇಸ್ಟ್ ಆಗ್ತದೆ ಹಾಗೆ ಮಾಡಿದರೆ. ಸೊ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಆನಂತರ ನಾವು ಸ್ಕ್ವಿಡನ್ನು ಹಾಕಬೇಕು. ತುಂಬ ಬೇಯಿಸಬಾರ್ದು, ಅಂದರೆ ಕೆಲವರೆಲ್ಲ ಕುಕ್ಕರಲ್ಲಿ ಇಟ್ಟು ವಿಸಿಲೆಲ್ಲ ಅಷ್ಟು ಬರುವ ತನಕ ಬೇಯಿಸ್ತಾರೆ. ನಾನು ಹೇಳುವಂಥದ್ದು ಅದು ತುಂಬ ಬೇಯಿಸಿದ್ರೆ ತುಂಬ ಹಾರ್ಡ್ ಆಗ್ತದೆ. ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಸ್ವಲ್ಪ ಫಿಶ್ ಬೇರೆ ಕಂಪೇರ್ ಮಾಡಿದರೆ ಬೇರೆ ಫಿಶ್ಗಿಂತ ಹೆಚ್ಚೇ ನಾವು ಇದನ್ನು ಬೇಯಿಸಬೇಕು. ಆದರೆ ನಾವು ತುಂಬ ಬೇಯಿಸಬಾರ್ದು, ಓವರಾಗಿ ಬೇಯಿಸಿದರೆ ಅದು ಹಾರ್ಡ್ ಆಗ್ತದೆ. ಸೊ ನಾವು ಅದರದ್ದು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ಬೇಯಿಸಬೇಕು. ನಾನೊಂದು 5 to 10 minutes ಮಾತ್ರ ಬೇಯಿಸಿರುವಂಥದ್ದು. ಮತ್ತೆ ಇಲ್ಲದಿದ್ರೆ ಅದು ಹಾರ್ಡ್ ಆಗ್ತದೆ ಅಂತ ಹೇಳಿ. ನೋಡಿ ಹೀಗೆ ಎಷ್ಟೇ ಮಾಡೋದು, ಸ್ವಲ್ಪ ನೀರು ಬಿಡ್ತದೆ ಇದು. ಮತ್ತೆ ಸ್ವಲ್ಪ ಅದರಲ್ಲೇ ಡ್ರೈ ಮಾಡ್ಲಿಕ್ಕೆ ಇಟ್ರೆ ಒಳ್ಳೇದಾಗ್ತದೆ. ನಿಮಗೆ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಅದು ಗ್ರೇವಿ ಬೇಕು ಅಂತ ಹೇಳಿದ್ರೆ ಹೀಗೆ ನೀವು ಇಷ್ಟಲ್ಲೇ ಇಡ್ಬಹುದು, ಸ್ವಲ್ಪ ಗ್ರೇವಿ ಸಹ ಇರ್ತದೆ. ನಾನು ತುಂಬಾ ಡ್ರೈ ಮಾಡ್ಲಿಲ್ಲ, ಸ್ವಲ್ಪವೇ ಹೀಗೆ ಗ್ರೇವಿ ಇದೆ. ಈಗೆಲ್ಲ ನೀರು ಬಿಡ್ತದೆ, ಬಿಟ್ಟು ಸ್ವಲ್ಪ ಹೆಚ್ಚು ಗ್ರೇವಿ ಆಗ್ತದೆ. ನೋಡಿದ್ರಲ್ಲ, ನೋಡಿ ಈ ರೀತಿ. ಹೀಗೆ ನಾನು ಸ್ವಲ್ಪ ಮುಚ್ಚಿಟ್ಟು ಒಂದು 10 minutes ಹಾಗೆ ಇಟ್ಟಿದ್ದೇನೆ. ಮತ್ತೆ ಅದಕ್ಕೆ ಕೊರಿಯಂಡರ್ ಲೀವ್ಸ್ ಮತ್ತೆ ನಿಮಗೆ ಕರಿ ಲೀವ್ಸ್ ಬೇಕು ಅಂತ ಹೇಳಿದ್ರೆಲ್ಲ ಹಾಕಿ ಆಫ್ ಮಾಡ್ಬೋದು. ಇದಿಷ್ಟೇ. ಮತ್ತೆ ಸ್ಕ್ವಿಡ್ಸ್ ಅದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಉಂಟು. ಅಂದ್ರೆ ಅದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರ್ತದೆ, ಮತ್ತೆ ವಿಟಮಿನ್ಸ್, ಮಿನರಲ್ಸ್, ಮತ್ತೆ ಅದು ಫ್ಯಾಟ್ ಕೂಡ ಹಾಗೆ ತುಂಬಾ ಲೋ ಅದರಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ಒಮೆಗಾ 3 ಸಹ ಇರ್ತದೆ. ಮತ್ತೆ ವಿಟಮಿನ್ B12 ಉಂಟು, ಕಾಪರ್ ಮತ್ತೆ ಸೆಲೆನಿಯಂ. ಅದೆಲ್ಲ ನಮ್ಮ ಹಾರ್ಟ್ ಮತ್ತೆ ಬ್ರೈನ್ ಹೆಲ್ತ್ಗೆ ಕೂಡ ಸಪೋರ್ಟಿವ್ ಆಗಿರ್ತದೆ. ಮತ್ತೆ ಅದು ಇಮ್ಯೂನ್ ಸಿಸ್ಟಮ್ ಅನ್ನ ಕೂಡ ಬೂಸ್ಟ್ ಮಾಡ್ತದೆ, ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಅದನ್ನು ಕೂಡ ಪ್ರೊವೈಡ್ ಮಾಡ್ತದೆ.
ಅಂದ್ರೆ ಎಲ್ಲ ಫಿಶ್ ಅಲ್ಲಿ ಕೂಡ ಇದು ಹೆಚ್ಚಾಗಿ ಇರುವಂತದ್ದು. ಮತ್ತೆ ಅದರಲ್ಲಿ ರಿಚ್ ಇನ್ ಪೊಟ್ಯಾಷಿಯಂ, ಅದರಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇರ್ತದೆ. ಅಂದ್ರೆ ಅದು ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡ್ತದೆ. ಮತ್ತೆ ಇದರಲ್ಲಿ ಫಾಸ್ಫರಸ್ ಕೂಡ ಉಂಟು. ಅದು ಇದು ಸಾರಿ, ಅದು ಬೋನ್ ಮತ್ತೆ ಇದು ಟಿಶ್ಯೂ ಉಂಟಲ್ಲ, ನಮ್ಮ ಟಿಶ್ಯೂಸ್ ಎಲ್ಲ ರಿಪೇರ್ ಆಗ್ಲಿಕ್ಕೆ ಕೂಡ ಇದು ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಇದನ್ನ. ಅದಕ್ಕೆ ನಾವು ಇದೆಲ್ಲ ತಿಂದ್ರೆ ಒಳ್ಳೇದೇ. ನಾವು ಕಂಪೇರ್ ಟು ಅದರ್ ಅಂದ್ರೆ ಚಿಕನ್ ಏನಾದ್ರೂ ಮೀಟ್ ತಿನ್ನೋದಕ್ಕಿಂತ ನಾವು ಫಿಶ್ ಅನ್ನ ಸೆಲೆಕ್ಟ್ ಮಾಡುದು ತುಂಬಾ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತೇನೆ ನಾನು. ಇನ್ನು ಇಟ್ಟಿಯದ್ದು ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ. ಪ್ರಾನ್ಸ್ ಉಂಟಲ್ಲ, ಇದನ್ನು ಸ್ವಲ್ಪ ನಾನು ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಡ್ತೇನೆ. ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಲೈಮ್ ಜ್ಯೂಸ್ ಮತ್ತೆ ಸಾಲ್ಟ್ ಸೇರಿಸ್ಬೋದು. ಸೊ ಇದು ನಾನು ಸ್ವಲ್ಪ ಸೇರಿಸಿದ್ದೇನೆ, ಸ್ವಲ್ಪ ಮಾತ್ರ ಟೇಸ್ಟಿಗೆ ಮಾತ್ರ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಗೀ ತಗೊಂಡಿದ್ದೇನೆ. ಅದಕ್ಕೆ ಶ್ಯಾಲೆಟ್ಸ್ ಉಂಟಲ್ಲ, ಸಣ್ಣ ಈರುಳ್ಳಿ ಸಿಗ್ತದೆ, ದೊಡ್ಡ ಈರುಳ್ಳಿ ಗಾತ್ರದಲ್ಲಿ ಸಣ್ಣದಲ್ಲ, ಶ್ಯಾಲೆಟ್ಸ್ ಅಂತ ಒಂದು ಸಿಗ್ತದೆ, ಅದನ್ನ ಸ್ವಲ್ಪ ಜಜ್ಜಿ ಹಾಕಿದ್ದೇನೆ. ಇದು ಅಂದ್ರೆ ತುಂಬಾ ಟೇಸ್ಟಿ, ಇದು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ನಾವು ನಾನ್ ವೆಜ್ ಎಲ್ಲ ಮಾಡುವಾಗ ಇದು ಹೆಚ್ಚು ಯೂಸ್ ಮಾಡುವಂತದ್ದು. ಅಂದ್ರೆ ಇದರ ಟೇಸ್ಟ್ ಸಪರೇಟ್ ಗೊತ್ತಾಗ್ತದೆ ನಮಗೆ. ಆ ಎಲ್ಲ ಯಾವುದು ಕೂಡ ನಾವು ಚಿಕನ್ ಮಾಡೋದಾದ್ರೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಇರ್ತದೆ. ಸೊ ಇದು ಅದರಲ್ಲಿ ಒಳ್ಳೆ ಫ್ರೈ ಆಗ್ತಾ ಇರ್ಬೇಕಾದ್ರೆ ನಾನು ಒಂದು ಆನಿಯನ್ ತಗೊಂಡಿದ್ದೇನೆ. ಮತ್ತೆ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡ್ಲಿಕ್ಕಿಲ್ಲ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಅಂದ್ರೆ ನಾನು ತುಂಬಾ ಮಾಡುದಿಲ್ಲ, ಯಾಕಂತ ಹೇಳಿದ್ರೆ ತುಂಬಾ ವೆರೈಟಿ ಇರುವಾಗ ಹೆಚ್ಚಿನ ಕ್ವಾಂಟಿಟಿ ಬೇಡ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ ಮಾಡುವಂಥದ್ದು. ನಾನು ಮಸಾಲೆಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, ಇದಕ್ಕೆ ಕೂಡ ಒಂದು ಸ್ವಲ್ಪ ಸೇರಿಸ್ತೇನೆ. ಅಂದ್ರೆ ಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಹಾಕ್ಬೋದು. ಸೊ ಈಗ ನಾನು ಮಸಾಲೆಯಲ್ಲಿ ಮಿಕ್ಸ್ ಮಾಡಿದಂತಹ ಪ್ರಾನ್ಸ್ ಅನ್ನ ಇದಕ್ಕೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಿಷ್ಟೇ ಇರುವಂತದ್ದು, ಇದು ಇನ್ನು ಇದರಲ್ಲಿ ಡ್ರೈ ಆಗ್ತದೆ. ಸೊ ಮತ್ತೆ ನಾವು ಗಾರ್ನಿಶಿಗೆ ಕೊರಿಯಂಡರ್ ಲೀವ್ಸ್, ಕರಿ ಲೀವ್ಸ್ ಅದು ಹಾಕ್ಬೋದು. ಅದರ ಟೇಸ್ಟ್ ಸಪರೇಟ್ ಇರುತ್ತೆ. ನಾನು ಹೆಚ್ಚು ಎಲ್ಲ ಕೂಡ ಕುಕ್ಕಿಂಗ್ ಮಾಡುವಾಗ ನಾನು ಅದನ್ನ ಯೂಸ್ ಮಾಡ್ತೇನೆ. ಮತ್ತೆ ಕೆಲವರಿಗೆ ಅದರ ಸ್ಮೆಲ್ ಎಲ್ಲ ಆಗುದಿಲ್ಲ ಅಂತವರು ಬೇಕಾದ್ರೆ ಅದನ್ನ ಆಪ್ಷನಲ್ ಆಗಿ ಇಡ್ಬೋದು. ಬೇಕು ಅಂತ ಹೇಳಿದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಕದಿದ್ರು ಆಗ್ತದೆ, ನಡೀತದೆ. ಬಟ್ ಅದರದ್ದು ಫ್ಲೇವರ್ ತುಂಬಾ ಒಳ್ಳೇದಿರ್ತದೆ, ಅದಕ್ಕಾಗಿ ಮಾತ್ರ. ಇದು ಹೀಗೆ ಸ್ವಲ್ಪ ಡ್ರೈ ಆಗ್ಲಿ. ಇದರಲ್ಲಿ ಸಹ ಹಾಗೆ ನಾವು ಫಿಶ್ ವಾಶ್ ಮಾಡಿ ಹಾಕ್ತೇವಲ್ಲ, ಹಾಕಿದ ನಂತರ ಅದರಲ್ಲಿ ನೀರಿನ ಅಂಶ ಇರ್ತದೆ. ಸೊ ಅದು ಕೂಡ ನೀರು ಬಿಡ್ತದೆ. ಆನಂತರ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಅದಕ್ಕೆ ಹಾಕಿ ಒಂದ್ ಸ್ವಲ್ಪ, ಅಂದ್ರೆ ತುಂಬಾ ಡ್ರೈ ಆಗುವಾಗೆ ಮಾಡುದಿಲ್ಲ, ಎಲ್ಲ ಕೂಡ ಡ್ರೈ ಬೇಡ. ಇದು ಕೂಡ ಹಾಗೆ ಸ್ವಲ್ಪ, ಅಂದ್ರೆ ಫಿಶ್ ಫ್ರೈಸ್ 2 ಟೈಪ್ ಅದು ಉಂಟಲ್ಲ, ಹಾಗೆ ಇದು ಸ್ವಲ್ಪ ಇರ್ಲಿ ಹೀಗೆ ಗಸಿ ಗಸಿ ಈ ತರ. ತುಂಬಾ ಅಲ್ಲ, ಗ್ರೇವಿ ತುಂಬಾ ಬೇಡ, ಒಂದ್ ಸ್ವಲ್ಪ ಡ್ರೈ ಆಗುವ ತನಕ ಇಡಿ. ಈಗ ಇನ್ನು ಇದಕ್ಕೆ ನಾನು ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಹಾಕ್ತೇನೆ. ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯ್ತು. ಅಂದ್ರೆ ಇದು ಕೂಡ ಹಾಗೆ ತುಂಬಾ ಹೊತ್ತು ಬೇಯುದು ಬೇಡ, ಅದು ಬೆಂದ ಹಾಗೆ ಹಾರ್ಡ್ ಆಗ್ತದೆ. ಸೊ ನಮ್ಮದು ಮೀಡಿಯಂ ಫ್ಲೇಮ್ ಅಲ್ಲಿ ನಮ್ಗೆ ಇದು ಇರುದಿಷ್ಟೇ ಅಲ್ಲ, ಹಾಗೆ ಒಂದು 5 ಮಿನಿಟ್ಸ್ ಬೆಂದ್ರೆ ಸಾಕು. ಇನ್ನೆಲ್ಲ ಸರ್ವ್ ಮಾಡ್ಲಿಕ್ಕೆ ಸೆಟ್ಟಿಂಗ್ ಮಾಡುವಂತದ್ದು. ಸೊ ಇದು ನಾನು ಇಂಥ ಪ್ಲೇಟ್ ಅಲ್ಲಿ ಸೆಟ್ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಶೇಪ್ ಅಲ್ಲಿ. ಅಂದ್ರೆ ಇದು ತುಂಬಾ ಚೆನ್ನಾಗಿ ಕಾಣ್ತದೆ, ಅದಕ್ಕಾಗಿ. ಇದು ನಾವು ಯಾರಾದ್ರೂ ಗೆಸ್ಟ್ ಬರೋದಾದ್ರೆ ನಾವು ಕುಕ್ಕಿಂಗ್ ಮಾಡುವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವ, ಹಾಗೆ ನಾವು ಡಿಶಸ್ ಹಾಕಿ ಕೊಡುವಂತಹ ಪಾತ್ರ ಉಂಟಲ್ಲ, ಅದಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ರೆ ಮಾತ್ರ ನಮ್ಗೆ ಅದಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತದೆ. ಸೊ ಈಗ ನಾನು ಫಿಶ್ ಫ್ರೈ ಅದನ್ನು ಕೂಡ ಸೆಟ್ ಮಾಡ್ತಾ ಇದ್ದೇನೆ. ಇದು ನಾನು ಮಸಾಲೆಯಲ್ಲಿ ಹಾಕಿದ್ದೇನಲ್ಲ, ಇದನ್ನ ನಾನು ಹೇಳಿದ್ನಲ್ಲ ನೀವು ಡೀಪ್ ಫ್ರೈ ಮಾಡಬೇಡಿ ಅಂತೇಳಿ. ಸೊ ಇದು ನೋಡಿ, ಹೀಗೆ ಸ್ವಲ್ಪ ಆಯಿಲ್ ಹಾಕಿ ನಾವು ಈ ರೀತಿ ಫ್ರೈ ಮಾಡಿದ್ರೆ ಆಯ್ತು. ಮತ್ತೆ ಮಗುಚಿ, ಅಂದ್ರೆ ಇದು ಸ್ವಲ್ಪ ತಿಕ್ಕಾಗಿ ಉಂಟು ಹೇಳಿದ್ನಲ್ಲ, ಸ್ವಲ್ಪ ದಪ್ಪ ದಪ್ಪದ ಫಿಶ್. ಸೊ ಅದಕ್ಕಾಗಿ ನಾವು ಅದನ್ನ ಅವಾಗ ಮಗುಚಿ ಹಾಕ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಅಂದ್ರೆ ಬ್ಲ್ಯಾಕ್ ಕಲರ್ ಅಲ್ಲಿ ಬಂದ ನಂತರ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ ಅದರ ಟೇಸ್ಟ್. ಇದು ತುಂಬಾ ಡ್ರೈ ಆಗಿ ಬರುದು ಬೇಡ, ಇದು ಸ್ವಲ್ಪ ಜ್ಯೂಸಿ ತರ ಇರ್ಲಿ. ಅಂದ್ರೆ ಒಂದು ಡ್ರೈ ಫಿಶ್ ಉಂಟು, ಡ್ರೈ ಆಗಿ ಮಾಡಿರುವಂತದ್ದು. ಸೊ ನಾವು ಇದು ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ನಮ್ಮ ಊರಲ್ಲಿ ಫೇಮಸ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ಅಂದ್ರೆ ನಮ್ಮ ಈ ಕಡೆ ಎಲ್ಲ, ಮ್ಯಾಂಗ್ಳೂರ್ ಕಡೆ ಎಲ್ಲ ಇದು ಹೆಚ್ಚಾಗಿರುವಂತದ್ದು. ನಾನಿದು ಫ್ರೈ ಆಗ್ತಾ ಇರ್ಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಆನಿಯನ್ ಅನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಮಾತ್ರ.
ಅದು ಒಂಥರ ಅದರದ್ದು ಫ್ಲೇವರ್ ಬೇರೆ ಟೈಪ್ ಇರ್ತದೆ. ಇದು ನೋಡಿ, ಇದು ನಾನು ಡ್ರೈ ಆಗಿ ಅಂಜಲ್ ಫ್ರೈ ಮಾಡಿದ್ನಲ್ಲ, ಇದು ಇದು ಕೂಡ ಹಾಗೆ ಒಂದು ಈ ಟೈಪದ್ದು ಬೌಲಲ್ಲಿ ಇಡ್ತಾ ಇದ್ದೇನೆ ನೋಡಿ. ಇದು ಕೂಡ ಹಾಗೆ ನಾವು ಸೆಟ್ ಮಾಡಿ ಇಟ್ಟ ನಂತರ ಅದು ಚಂದ ಕಾಣುವಂಥದ್ದು. ಅದು ಸೆಟ್ ಮಾಡಿದ ನಂತರ ನಾವೆಂತ ಮಾಡಬೇಕು, ಅದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಬೇಕಂತ ಹೇಳಿದರೆ ಕೊರಿಯಂಡರ್ ಲೀವ್ಸ್ ಹಾಕ್ಬೋದು, ಮತ್ತು ಆನಿಯನ್ ಕಟ್ ಮಾಡಿ ಅಂದರೆ ರೌಂಡ್ ಶೇಪಲ್ಲಿ ಸರ್ಕಲಲ್ಲಿ ಕಟ್ ಮಾಡಿ ಇಡ್ಬೋದು. ಎಸಳೆಸಳು ಸಪ್ರೇಟ್ ತೆಗೆದಿಡ್ಬೋದು, ಹಾಗೆ ಇಡ್ಬೋದು. ಮತ್ತು ಲೆಮನ್ ಉಂಟಲ್ಲ, ಲೆಮನನ್ನು ಕೂಡ ಹಾಗೆ ಸ್ವಲ್ಪ ಕಟ್ ಮಾಡಿ ಕೂಡ ಇಡ್ಬೋದು. ಇದು ಎಲ್ಲ ಕೂಡ ಒಟ್ಟಿಗೆ ಫ್ರೈ ಆಗ್ತಾ ಉಂಟು. ಇದು ತುಂಬ ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ನನ್ನಲ್ಲಿ ಮಿಸ್ ಆಗಿದೆ. ಅಂದರೆ ಇದು ಸ್ವಲ್ಪ ಟೈಮ್ ಆಯಿತು, ನಾನು ಸ್ವಲ್ಪ ಒಂದು 10 ಡೇಸ್ ಬ್ಯಾಕ್ ತೆಗೆದಿರುವಂಥದ್ದು. ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಅದರ ನಂತರ ಮಾಡಿದಂತಹ ವಿಡಿಯೋ ಇತ್ತು. ನಾನು ಹಾಗೆ ಅದನ್ನು ವೈರಲ್ ಆದಂತಹ ವಿಡಿಯೋ ಬಂದ ತಕ್ಷಣ ನಾನು ಫಸ್ಟಿಗೆ ಅದನ್ನೇ ಹಾಕುವಂಥದ್ದು. ಸೊ ಅದಕ್ಕೆ ಇದನ್ನು ಪೆಂಡಿಂಗ್ ಇಟ್ಟಿದ್ದೆ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಗಿದೆ. ಈಗ ಇನ್ನು ಡೈನಿಂಗ್ ಟೇಬಲಲ್ಲಿ ಇಡುವಂಥದ್ದು ಮಾತ್ರ ನೋಡಿ. ಫೈನಲ್ ಲುಕ್ ಹೀಗೆ ಉಂಟು. ಮತ್ತು ನಾವು ಯಾವ ಫುಡ್ ಮಾಡ್ತೇವೋ ಅದನ್ನು ಡೆಕೋರೇಟ್ ಮಾಡುವುದರಲ್ಲಿ ಇರುವಂಥದ್ದು. ಸೊ ಹೀಗೆ ಎಲ್ಲ ಕೂಡ ನಾವು ಒಂದೇ ಟೈಪಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ದೇವೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು.